ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ನಿನ್ ಕೆಟ್ಟ ಕಾಲ್ಗುಣದಿಂದ ಆದಿತ್ಯಂಗೆ ಆ ದೇವ್ರು ಕೊಟ್ಟ ಅದೃಷ್ಟನೂ ಹೊರಟೋಯ್ತು. ಒಂದ್ಸಲ ಜೀವನನೇ ಸಾಕು ಅಂತ ಅನ್ಸ್ಬಿಡುತ್ತೆ. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಇದೇನು ಗಣಿ ಬಾಗ್ಲಾಗ್ದ ಮೇಲೆ ಬಿಟ್ಟ? ಪಾರು, ಯಾಕಮ್ಮ ಇಲ್ಲಿ ಕೂತಿದೀಯಾ? ಅಪ್ಪ, ಒಳಗಡೆ ಶೆಕೆ ಆಗ್ತಾ ಇತ್ತು, ಅದಕ್ಕೆ ಗಾಳಿ ತಗೊಳ್ಳೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ. ಏನಾಯ್ತು? ಆಗ್ಲೇ ಒಲೆ ಮೇಲೆ ಪಾತ್ರೆ ಇಟ್ಟು ಎಲ್ಲೋ ಕಳೆದೋಗಿದ್ದೆ. ನಾನು ಅದಕ್ಕೆ ಬೇರೆದೇ ಅರ್ಥ ಕೊಟ್ಕೊಂಡು ಸುಮ್ಮನಾದೆ. ಆದ್ರೆ ಈ ರೀತಿ ನೀನು ಹಿಂಸೆ ಪಟ್ಕೊಂಡಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಏನಾಯ್ತು ಅಂತ ಹೇಳು. ಬಡವರಾಗಿ ಹುಟ್ಟೋದು ಪಾಪನಪ್ಪ? ಖಂಡಿತ ಇಲ್ಲ. ಯಾರು ಹಾಗೆ ಹೇಳಿದ್ದು? ಈ ನಿನ್ ಕೆಟ್ಟ ಕಾಲ್ಗುಣದಿಂದ ಆದಿತ್ಯಂಗೆ ಆ ದೇವ್ರು ಕೊಟ್ಟ ಅದೃಷ್ಟನೂ ಹೊರಟೋಯ್ತು. ನನ್ನ ಕಾಲ್ಗುಣ ಸರಿ ಇಲ್ವಂತೆ. ನನ್ನ ಮದುವೆ ಆಗಿದ್ರಿಂದಾನೆ ಯಜಮಾನ್ರಿಗೆ ಕಷ್ಟಗಳು ಶುರುವಾಯ್ತಂತೆ. ನನ್ನ ಮಗನು ಹೀಗೆ ಸಾಯುತ್ತೆ ಅಂತ ಹೇಳಿದ್ರು. ಆಗ್ಲಿಂದ ಎಷ್ಟು ಮರೆಯೋದಕ್ಕೆ ಪ್ರಯತ್ನ ಪಟ್ರು ಆಗ್ತಿಲ್ಲಪ್ಪ. ಹಾಗಂತ ಅವ್ರು ಹೇಳಿದ್ದನ್ನೇ ಮನ್ಸಿಗೆ ಹಚ್ಕೊಂಡು ಕೂರೋದ್ರಲ್ಲೂ ಅರ್ಥ ಇಲ್ಲಮ್ಮ. ಹುಟ್ಟಾನೆ ಯಾರು ಬಡತನನ ಹೊತ್ಕೊಂಡು ಹುಟ್ಟಲ್ಲಮ್ಮ. ಹಣೆ ಬರ ಅಂತ ಒಂದಿರುತ್ತೆ. ಹಾಗಂತ ಹಣೆ ಬರಹನೇ ಎಲ್ಲದಕ್ಕೂ ಹೊಣೆ ಮಾಡೋದಕ್ಕೂ ಆಗಲ್ಲ. ಬಡತನ ಖಂಡಿತ ಶಾಪ ಅಲ್ಲಮ್ಮ. ಬಡತನವನ್ನು ಮೀರಿ ಬೆಳಿತೀವಲ್ಲ, ಅದು ಏನು ಕಮ್ಮಿ ಸಾಧನೆ ಅಲ್ಲ. ಸತತ ಪರಿಶ್ರಮ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಜನನಿ ಚಿಕ್ಕಮ್ಮ ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿ ದೊಡ್ಡ ಪಾಪದ ಕೆಲಸನೇ ಮಾಡಿದ್ದಾರೆ. ಅರು, ಇನ್ನೊಂದು ಕತೆ ಹೇಳ. ನಿಂದೇ ಕತೆ. ಅಲ್ಲ ಅನುಷ್ಕಾ, ಆ ಜನನಿ ಚಿಕ್ಕಮ್ಮನ್ನ ಕರೆಸೋ ಅವಶ್ಯಕತೆ ಇತ್ತ? ಯಾಕೆ? ಏನಾಯ್ತೀಗ? ಏನಿಲ್ಲ, ಹಿಂದೆ ಒಂದ್ಸಲ ಜನನಿನ ಪಾರ್ವತಿಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ, ಆದರೆ ಅದಾಗಲಿಲ್ಲ.
ಜನನಿ ಮತ್ತೆ ಪಾರ್ವತಿ ವಿರುದ್ಧ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಾಸ್ತಿ ದಿನ ನಡೀಲೇ ಇಲ್ಲ. ಅವರಿಬ್ರು ಮತ್ತೆ ಹತ್ರ ಆಗೋಂಗೆ ಮಾಡ್ದೇನೋ ಅನ್ನಿಸ್ತು ನಾನು ನಿಮ್ಮಮ್ಮ. ಈಗ ನೀನು ಮಾಡೋಕ್ಕೆ ಹೊಟ್ಟಿರೋದು ಅದೇ ರೀತಿ ಆಗತ್ತೇನೋ ಅಂತ ಅನ್ನಿಸ್ತಾ ಇದೆ. ನಮಗೆ ಹೊತ್ತೊತ್ತಿಗೆ ಬೇಯಿಸಾಕೋದಕ್ಕೆ ಒಬ್ಳು ಲೇಡಿ ಕುಕ್ ಇರಲಿ ಅಂದರೆ ನೀನು ನಮ್ಮ ವಿಷಯ ಬೇರೆಯವ್ರಿಗೆ ಗೊತ್ತಾಗತ್ತೆ ಅಂತ ತಡೆದೆ. ಈಗ ಜನನಿ ಚಿಕ್ಕಮ್ಮನ್ನ ಅಪಾಯಿಂಟ್ ಮಾಡಿದ್ಯಾ, ಅವಳಿಂದ ಬೇರೆಯವ್ರಿಗೆ ವಿಷಯ ಗೊತ್ತಾಗಲ್ಲ ಅಂತ ಏನು ಗ್ಯಾರಂಟಿ? ಪಾರ್ವತಿನ ಎಲ್ಲ ಕಡೆಯಿಂದ ಕಂಟ್ರೋಲ್ ಮಾಡಬೇಕು, ಅವಳನ್ನ ನೋಯಿಸ್ಬೇಕು. ಅವಳು ಇನ್ನೊಂದು ಸಲ ಅರ್ಸನ್ ಕೋಟೆಗೆ ಹೋಗೋಕ್ಕೆ ಧೈರ್ಯ ಮಾಡಬಾರ್ದು. ಆ ಥರ ಸಂದರ್ಭ ಕ್ರಿಯೇಟ್ ಮಾಡೋಕ್ಕೆ ನರ್ಸ್ ಆಗಿ ನನ್ನೊಬ್ಬಳಿಂದ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕೆ ಜನನಿ ಬಗ್ಗೆ ಪೊಸೆಸಿವ್ ಆಗಿರೋ ಜನನಿ ಚಿಕ್ಕಮ್ಮನ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವ್ರನ್ನ ಕರೆಸಿರೋದು. ಆಯಿತು, ಕರ್ಸ್ಕೊಂಡೆ, ಒಳ್ಳೇದು. ಆದರೆ ಈ ಹೆಂಗಸನ್ನ ಪೂರ್ತಿ ನಂಬೋದು ಅಂತೀಯಾ? ನನ್ನನ್ನೇ ನಾನು ಪೂರ್ತಿ ನಂಬಲ್ಲ, ಇನ್ನು ಅವಳನ್ನು ನಂಬ್ತೀನಾ? ಆದರೆ ಈ ಕ್ಷಣಕ್ಕೆ ಅವಳು ನಮಗೆ ಬೇಕೇ ಬೇಕು. ಅದನ್ನು ಮಾತ್ರ ತಲೆಯಲ್ಲಿ ಹಿಡ್ಕೋಬೇಕು, ಗೊತ್ತಾಯ್ತಾ? ನೀನು ಹಳ್ಳಿಲಿದ್ದಾಗ ಪುಟ್ಟ ಮಗು, ನಿಮ್ಮ ತಾತ ಭತ್ತ ಬೆಳೀತಿದ್ರು. ಅದನ್ನು ಮಾರೋದಕ್ಕೆ ಮಾರ್ಕೆಟ್ಗೆ ತೊಗೊಂಡು ಹೋಗುವಾಗ ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಯಾಕೆ ಗೊತ್ತಾ? ನೀನು ಅದೃಷ್ಟವಂತ ಮಗು ಅಂತ. ನಿಮ್ಮ ತಾತನ ಪ್ರಕಾರ ನಿನ್ನನ್ನು ಕರ್ಕೊಂಡೋಗಿ ವ್ಯಾಪಾರ ಮಾಡಿದಾಗೆಲ್ಲ ಅವ್ರಿಗೆ ಒಳ್ಳೆ ಲಾಭನೇ ಸಿಕ್ಕಿದೆ ಅಂತೆ. ಅಂಥದ್ರಲ್ಲಿ ನಿಂದು ಹೇಗಮ್ಮ ಕೆಟ್ಟ ಕಾಲ್ಗುಣ ಆಗುತ್ತೆ? ಮತ್ತೆ ಜನನಿಯವ್ರ ಚಿಕ್ಕಮ್ಮ ಅವ್ರ ಬುದ್ಧಿ ನಟಿ ಇಲ್ಲ ಅಷ್ಟೇ. ಒಳ್ಳೆ ಕಾಲ್ಗುಣ ಕೆಟ್ಟ ಕಾಲ್ಗುಣ ಅನ್ನೋದು ಅವ್ರವ್ರ ಮನಸ್ಥಿತಿನ ತೋರಿಸುತ್ತಮ್ಮ. ಈಗ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಮ್ಮ, ನನ್ನ ಮಗ ನನ್ನ ರೀತಿ ಕಷ್ಟಪಡಬಾರ್ದು, ಅವನಿಗೆ ಒಳ್ಳೆ ಜೀವನ ಸಿಗಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆಗಲಿ ನಾನು ಅವನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗೆ ನೀನು ಮನಸ್ಸು ಮಾಡು. ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂದವ್ರಿಗೆ, ನಿನ್ನ ಗಂಡ ಮಗುಗೆ ನೀನು ಎಂಥ ಅದೃಷ್ಟವಂತೆ ಅಂತ ಅರ್ಥ ಮಾಡಿಸು. ಅದು ಬಿಟ್ಟು ನನ್ನ ಮಗಳು ಈ ಥರ ಕಣ್ಣೀರಾಗ್ತಾ ಕೂತ್ರೆ ನನಗಳು ಬರುತ್ತೆ ಅಷ್ಟೇ. ಇನ್ಮೇಲೆ ನಾನು ಅಳಲ್ಲ ಅಪ್ಪ. ಅಂದವ್ರ ಮುಂದೆ ಚೆನ್ನಾಗಿ ಬದುಕಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಮಗಳು ಅಂದ್ರೆ. ನನಗೆ ಹುಟ್ಟೋ ಮಗು ಅರ್ಸನ್ ಕೋಟೆ ಮನೆತನದ ಮೊಮ್ಮಗು. ಅದು ಅರ್ಸನ್ ಕೋಟೆಗೆ ತಕ್ಕಾಗಿ ಬೆಳೆಯುತ್ತೆ. ಹಾಗೆ ಅದ್ರ ತಾಯಿಯಾಗಿ ನಾನು ಅದನ್ನು ಬೆಳೆಸ್ತೀನಿ. ಪಾರು, ಜನನಿ ಚಿಕ್ಕಮ್ಮ ಹೀಗೆ ಅಂದಿದ್ದನ್ನ ಯಾರ ಹತ್ರನೂ ಹೇಳ್ಕೊಬೇಡಮ್ಮ. ಎಲ್ಲರೂ ನೊಂದ್ಕೋತಾರೆ. ನಿಂದಕರು ಇರ್ಬೇಕಮ್ಮ ಜೀವನದಲ್ಲಿ. ಆಗ್ಲೇ ನಮ್ಮ ಶಕ್ತಿ ಹೊರಗೆ ಬರೋದು, ನಾವೇನು ಅಂತ ಸಾಧಿಸೋದಕ್ಕಾಗೋದು. ರತ್ನವೇಣಿಯವರು ಹಾಗಂದಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು ಅಂತ ಇಟ್ಕೋ. ಯಾವಾಗಲೂ ನಗ್ನಗ್ತಾ ಇರು. ಎಲ್ಲಿ ನಗು. ಇದು ನನ್ನ ಪಾರು. ಈಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ಎದ್ದರೆ ನನಗೆ ಹಳೆ ಪಾರು ಕಾಣಿಸ್ಬೇಕು. ಅದೇ ಪಾರು, ತಾನೂ ನಗ್ನಗ್ತಾ ಬೇರೆಯವ್ರಿಗೂ ನಗಿಸ್ತಾ ಚೆನ್ನಾಗಿರುವಂಥ ಪಾರು. ಗುಡ್ ಮಾರ್ನಿಂಗ್.
ಭಾವ ಮನೆಯಲ್ಲಿ ಚಿಗಳಿ ಕುಟ್ಟಾಗ್ಲೆಲ್ಲ ನಿಮ್ಮನ್ನ ನೆನಪಿಸ್ಕೊಳ್ತಾರೆ. ನಮ್ಮ ಅಖಿಲಂಗೆ ಚಿಗಳಿ ಅಂದ್ರೆ ತುಂಬಾ ಇಷ್ಟ ಅಂತ. ಹೌದು, ವೀರಣ್ಣ ಮಾಡೋ ಚಿಗಳಿ ಅವ್ರ ಕೈಯಾರೆ ಎಲ್ಲ ಪದಾರ್ಥಗಳನ್ನು ಹಾಕಿ ಸಮವಾಗಿ ಕುಟ್ಟಿ ಮಾಡಿಕೊಡ್ತಾರಲ್ಲ, ಆ ಚಿಗಳಿ ಅಂದರೆ ನನಗೆ ಪಂಚ ಪ್ರಾಣ. ಆದರೆ ಇವತ್ತು ಚಿಗಳಿ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ. ಮತ್ತೆ ನಮ್ಮ ದೊಡ್ಡ ಸೊಸೆ ಪಾರ್ವತಿಗೋಸ್ಕರ. ಹೌದಾ, ತುಂಬಾನೇ ಸಂತೋಷ. ಅವಳೇ ಕೇಳಿದ್ಲ ಹುಣ್ಸೆನ್ ಕುಟ್ಟಿ ಚಿಗಳಿ ಮಾಡ್ಕೊಡಿ ಅಂತ. ನಿನ್ನೆ ನಿಮ್ಮ ಮುಂದೆನೆ ಪಾರ್ವತಿ ಹತ್ರ ರಘು ನಿನಗೇನಾದರೂ ಬೈಕೆ ಇದ್ರೆ ಹೇಳಮ್ಮ ಅಂತ ಕೇಳಿದ್ರು ಅಲ್ವಾ? ಆದರೆ ನಮ್ಮ ಪಾರ್ವತಿ ಏನಂದ್ಲು? ನನಗೇನು ಬೇಡ ಅಂದ್ಲು. ನಾನಾಗೆ ಕೇಳೋವರೆಗೂ ಏನು ತರಬೇಡಿ ಮಾವ ಅಂದ್ಲು. ಅವಳಾಗಿ ಇಷ್ಟಪಟ್ಟು ಹೇಳಿದಲ್ಲ, ಈ ರತ್ನವೇಣಿಯ ಕತ್ತಿ ಅಂತ ಮಾತುಗಳು ಹೇಳಿಸಿದ್ದು. ಹಾಗಂತ ನಾವು ಸುಮ್ಮನೆ ಕೂರೋದಕ್ಕಾಗತ್ತಾ? ಪಾರ್ವತಿ ತುಂಬ ಸ್ವಾಭಿಮಾನಿ. ತನ್ನ ಅಪ್ಪನ ಹತ್ರನೂ ಇಂಥದ್ದು ಬೇಕು ಅಂತ ಕೇಳೋಕ್ಕೆ ಸಂಕೋಚ ಪಡ್ತಾಳೆ. ಬಸ್ರಿ ಬೇಕೇನ ತಾನಾಗಿ ಕೇಳೋಳಲ್ಲ ಅವಳು. ಅವಳಾಗೆ ಕೇಳೋವರೆಗೂ ಕಾಯಕ್ಕೆ ನನ್ನ ಕೈಲಾಗಲ್ಲ. ನನ್ನ ಬಸ್ರಿ ಸೊಸೆಗೆ ಏನಾದರೂ ಮಾಡಿಕೊಡ್ಬೇಕು ಅಂತಂದ್ರೆ ನನಗೆ ಎಲ್ಲಿಲ್ಲದ ಉತ್ಸಾಹ ಶಕ್ತಿ ಬಂದ್ಬಿಡುತ್ತೆ. ಅದರಲ್ಲೂ ಪಾರ್ವತಿ ತಾಯಿ ಇಲ್ದಿರೋ ಮಗಳು. ಅವಳ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಇದೆ. ಜನನಿಗಾದ್ರೆ ನಾನಿದ್ದೀನಿ, ನೀವಿದ್ದೀರಾ, ಎಲ್ಲರೂ ಇದ್ದೀವಿ. ಆದರೆ ಪಾರ್ವತಿಗೆ ಯಾರೂ ಇಲ್ಲ ಅಂತ ಆಗಬಾರ್ದು ಅಲ್ವಾ? ಅದಕ್ಕೆ ಹುಣಸೆ ಹಣ್ಣು, ಜೀರಿಗೆ, ಮೆಣಸಿನ ಪುಡಿ, ಉಪ್ಪು, ಬೆಲ್ಲ ಎಲ್ಲ ಸೇರಿಸಿ ರುಚಿಯಾಗಿ ಚಿಗಳಿ ಮಾಡ್ತಾ ಇರೋದು. ಯಾವ ಬಸರಿ ಹುಡುಗಿನೂ ಇಂಥ ಸಮಯದಲ್ಲಿ ಚಿಗಳಿನ ಬೇಡ ಅಂತ ಹೇಳೋದೇ ಇಲ್ಲ. ಹಾಗೆ ನಮ್ಮ ಪಾರ್ವತಿ ಕೂಡ. ಓ ಹೌದಾ, ಒಳ್ಳೇದಾಯ್ತು. ಹೇಗೂ ನಿನ್ನೆ ತಾನೇ ನೀವು ನನಗೊಂದು ಜವಾಬ್ದಾರಿನ ಒಪ್ಸಿದ್ದೀರಾ. ಅವಾಗವಾಗ ಅವಳನ್ನ ಹೋಗಿ ಮಾತಾಡ್ಸ್ಕೊಂಡು ಧೈರ್ಯ ಹೇಳ್ಬಿಟ್ಟು ಬರಕ್ಕೆ. ಇವತ್ತು ಈ ಚಿಗಳಿ ಕೊಡೋ ನೆಪದಲ್ಲಿ ಅವಳನ್ನ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕುಡಿಯಕ್ಕೆ. ಆಹಾ, ಈ ಚಿಗಳಿ ಏನಾದರೂ ನಮ್ಮ ಗುರುಗಳ ಕೈ ಸಿಕ್ಕರೆ ಇದು ಖಂಡಿತ ಪಾರ್ವತಿಗೆ ತಲುಪಲ್ಲ. ಯಾವುದಾದ್ರೂ ಡಸ್ಟ್ಬಿನ್ನಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಕುಡಿಯಕ್ಕೆ ರತ್ನವೇಣಿ, ನೀವು ಪಾರ್ವತಿನ ಯಾವಾಗಲೂ ನೋಡ್ಕೊಂಡು ಬರೋ ಥರ ಹೋಗಿ ಬನ್ನಿ. ಚಿಗಳಿ ಕೊಡಕ್ಕೆ ನಾನು ರಘು ಹೋಗ್ತೀವಿ. ಅಲ್ಲ ಅದಕ್ಕೆ ಇದನ್ನ ಜನನಿ ಕೊಟ್ಬಿಡಿ. ಹೊರಡೋಣ ರಘು. ಗುರುಗಳೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನಿನ್ನು ಬಾಯಿ ಬಿಟ್ಟು ನಿನ್ನನ್ನು ನನ್ನ ಶಿಷ್ಯ ಅಂತ ಒಪ್ಕೊಂಡಿಲ್ಲ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಅಲ್ಲ, ಇವಮ್ಮ ಯಾಕೆ ಹಿಂಗೆ ಆಡ್ತಾಳೆ ಅಂತ? ಈ ದೌಲತ್ ದಾಮಿನಿನ ಶಿಷ್ಯ ಅಂತ ಸ್ವೀಕರಿಸೋದಕ್ಕೆ ಏನು ಪ್ರಾಬ್ಲಮ್ಮು ಅಂತೀನಿ. ಅಲ್ಲ, ನನಗೇನು ಕಮ್ಮಿ ಫ್ರೆಂಡ್ಸ್? ಮನೆ ಹಾಳು ಮಾಡೋ ಬುದ್ಧಿ ಇಲ್ವಾ? ಹಂಚು ಮಾಡೋ ಗುಣ ಇಲ್ವಾ? ಏನಾದರೂ ಎಡವಟ್ಟು ಮಾಡಿ ಸಿಕ್ಕಾಕೊಂಡಾಗ ಎಸ್ಕೇಪ್ ಆಗೋ ಚಾಣಕ್ಯತನ ಇಲ್ವಾ? ಇನ್ನು ಏನು ಕ್ವಾಲಿಟೀಸ್ ಬೇಕು ಈ ಅಮ್ಮ ನನ್ನನ್ನು ಶಿಷ್ಯ ಅಂತ ಸ್ವೀಕರಿಸೋದಕ್ಕೆ? ಈ ಕಾಯಿಸಿದ್ರೆ ಯಾರಿಗಾದ್ರೂ ಬೇಜಾರಾಗಲ್ವಾ ಫ್ರೆಂಡ್ಸ್? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಸರ್ತಿ, ನಿಮ್ಮ ಮಗಳದು ಅಚ್ಚುಕಟ್ಟಾಗಿ ತಿಂಡಿ ಆಯಿತು. ಇವಾಗ ನಾವು ತಿಂಡಿ ತಿನ್ಕೊಂಡು ನಮ್ಮ ಕೆಲಸಗಳಿಗೆ ಹೊರಡೋಣ. ಬನ್ನಿ ಕೂತ್ಕೊಳ್ಳಿ. ಕುತ್ಕೊಳ್ಳಿ, ನಾನು ಬಡಿಸ್ತೀನಿ. ಹಲೋ ಮೇಡಮ್, ಏನೂ ಬೇಕಾಗಿಲ್ಲ, ನಾವು ಬಡಿಸ್ಕೊತೀವಿ. ನೀನು ಆರಾಮ ಕೂತ್ಕೊ. ಬೈಲಿ ಬಾ. ಅಪ್ಪ, ಇದು ನನಗೂ ಮನೆ ತಾನೆ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಅಪ್ಪ ನಾನಲ್ಲಮ್ಮ. ಇದು ನಿಂದೆ ಮನೆ. ನಾವೆಲ್ಲರೂ ನಿನ್ನ ನೋಡ್ಕೋತಿದ್ದೀವಿ ಅಷ್ಟೆ.
ಅಲ್ವಾ ದೊಡ್ಡ ಯಜಮಾನ್ರೆ? ಯಾಕೋ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ವಾ? ಮತ್ತೆ ನೀನು ಕೇಳಿದ್ದು ಜಾಸ್ತಿ ಆಗಲಿಲ್ವಾ? ನಿಮ್ಮ ಮನೇಲೆ ನಿಂತ್ಕೊಂಡು ಇದು ನಮ್ಮದು ಮನೆ ಅಲ್ವಾ ಅನ್ನೋ ಪ್ರಶ್ನೆ ಯಾಕೆ ಬಂತು ಈಗ? ನೋಡು ಮತ್ತು ನೀನು ಅಳಿಯನ್ನ, ನಿಮ್ಮೆಲ್ರಿಗೂ ನಾನು ತಿಂಡಿ ಬಡಿಸ್ತೀನಿ ಅಂತಂದರೆ ನಾನು ಯಾರೋ ಹೊರಗೆ ನೋಡು ಅನ್ನೋ ಥರ 3 ಹೊತ್ತು ನನ್ನನ್ನು ಕೂತಿರು ಅಂತ ಹೇಳ್ತಾರೆ. ನೀನು ಅಳಿಯಂಗೆ ಹೇಳ್ಬಿಡು, ನಿಮಗೆಲ್ಲ ಊಟ ಬಡಿಸೋದು ನನಗೆ ಖುಷಿ ಕೊಡುತ್ತೆ ಅಂತ. ನನ್ನ ಸೊಸೆ ಬಸ್ರಿ ಬೈಕೆ ತೀರಿಸೋದು ನನಗೆ ಖುಷಿ ಕೊಡುತ್ತೆ. ನಾನು ಯಾವ ಬೈಕೇನೋ ಹೇಳ್ಕೊಳ್ಳಿಲ್ವಲ್ಲ ಮಾವ. ಏನಿದು? ನಿಮ್ಮ ಅತ್ತೆ ತನ್ನ ಕೈಯಾರ ಮಾಡಿದ್ದು. ಮಾವ ನನಗೂ ಜಿಗ್ಲಿ ಅಂದರೆ ಅತ್ತೆ ಒಂಥರ ಇಷ್ಟ ಮಾವ. ಮತ್ತೆ ತಗೋ. ಅಖಿಲ ಅದಕ್ಕೆ ಜಿಗಳಿ ಮಾಡಿದ್ದು ನಿನಗೋಸ್ಕರ ಅಲ್ಲ, ಪಾರ್ವತಿಗೋಸ್ಕರ ಅಂತ ಜನನಿಗೆ ಹೇಳಿದ್ದಾಯಿತು. ಆ ಪಾರ್ವತಿ ಏನಾದರೂ ಈ ಅರಸನ್ ಕೋಟೆಗೆ ಬಂದುಬಿಟ್ರೆ ಅವಳ ಮಗುಗೆ ಮೊದಲನೇ ಸ್ಥಾನ, ಮೊದಲನೇ ಆದ್ಯತೆ ಅಂತ ಜನನಿ ತಲೆಗೆ ತುಂಬಿದ್ದೂ ಆಯಿತು. ಜನನಿ ಮೌನವಾಗಿದ್ದನ್ನು ನೋಡಿದ್ರೆ ಇನ್ನೂ ನಾನು ಆ ಪಾರ್ವತಿನ ನಮ್ಮ ಜನನಿ ಬದುಕಿಂದ, ಈ ಅರಸನ್ ಕೋಟೆಯಿಂದ ಸಂಪೂರ್ಣವಾಗಿ ದೂರ ಮಾಡಿದ್ರು ಅವಳು ಪಾರ್ವತಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಅಷ್ಟು ಸಾಕು ನನಗೆ. ಪಾರು, ನಾ ಹೋಗಿ ಬರ್ತೀನಿ. ಪಾರು ಪಾರು, ಅರೆ ಎಲ್ಲೋದ್ಲಿಳು? ಪಾರು 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 ಎಲ್ಲೋದ್ಲಿಳು? ಪಾರು ಪಾರು, ನಾನಿನ್ನ ಮನೆಯೆಲ್ಲ ಹುಡುಕ್ತಾ ಇದ್ರೆ ನೀನು ಇಲ್ಲಿ ಬಂದು ಕೂತಿದ್ಯಾ? ಲೇಟ್ ಆಗ್ತಾ ಇದೆ ಪಾರು. ನಾನು ಇವಾಗ ಹೋಗೋದು ಲೇಟ್ ಆದರೆ ಮತ್ತೆ ಬರೋದು ಲೇಟ್ ಆಗುತ್ತೆ. ಆಮೇಲೆ ಈ ಮುದ್ದು ಮುಖ ನೋಡೋದು ಲೇಟ್ ಆಗುತ್ತೆ. ಪ್ಲೀಸ್ ಇಳಿ ಪಾರು. ಇಳಿಯಲ್ಲ. ನಾನು ಆಟೋದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಎಷ್ಟು ದಿನ ಆಯಿತು ಹೇಳಿ? ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ನಲ್ಲ ಪಿಕಪ್ಗೆ, ಅದು ಲಾಸ್ಟು. ಅದ್ಯಾಕೆ ಇವಾಗ? ನನಗೆ ಇವಾಗ ಆಟೋದಲ್ಲಿ ಸುತ್ತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಈ ಥರನೂ ಬೈಕೆ ಇರುತ್ತಾ? ದೇವಸ್ಥಾನ ಮತ್ತೊಂದು ಅಂತ ಎಲ್ಲಿಗೆ ಕರ್ಕೊಂಡು ಹೋದ್ರು ವಾಪಸ್ ಪಾರುನ ಮನೆಗೆ ಬಿಡೋದಕ್ಕೆ ನಾನೇ ಬರಬೇಕು. ಅಷ್ಟರಲ್ಲಿ ಅರ್ಧ ದಿನ ಕಳೆದೇ ಹೋಗುತ್ತೆ. ಆಟೋ ಸಾಲ ಕಟ್ಟೋದು ಮೈ ಮೇಲೆ ಇದೆ. ಏನು ಮಾಡಲಿ? ಪರವಾಗಿಲ್ಲ, ಪಾರು ಈ ಕ್ಷಣದ ಖುಷಿ ಮುಂದೆ ಸಾಲದ ಹೊರೆ ಏನು ದೊಡ್ಡದಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ನಾನು ಆಸೆ ಪಡ್ತಾ ಇಲ್ಲ, ನನ್ನ ಹೊಟ್ಟೆಲಿರೋ ನಮ್ಮ ಮಗಳು ಆಸೆ ಪಡ್ತಾ ಇದ್ದಾಳೆ. ಹೌದಾ? ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ. ಆಹಾ, ನಾನು ಕರ್ಕೊಂಡು ಹೋಗಿ ಅಂದ್ರೆ ಆಗಲ್ಲ ಅಂತಂದ್ರಿ.
ಅದೇ ನಿಮ್ಮ ಮಗಳ ಹೆಸರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ. ಅಯ್ಯೋ ಅದು ಹಾಗಲ್ಲ ಪಾರು, ನೀನು ಹೇಳಿದ ತಕ್ಷಣ ನಾನು ಕರ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡೆ. ಆದರೆ ನೀನು ಮತ್ತೆ ಮಗಳು ಅಂತ ಹೇಳ್ದಲ್ಲ, ಮಗಳು ಅಂದ ತಕ್ಷಣ ಅದೇನೋ ಒಂಥರ ಬೇರೆ ಥರ ಸಂತೋಷ. ಒಳ್ಳೇದಾಯ್ತು ಬಿಡಿ, ನಮ್ಮ ಮಗಳ ಹೆಸರಲ್ಲಿ ನನ್ನ ಬೈಕೇನೆಲ್ಲ ತೀರ್ಸ್ಕೋತೀನಿ. ಓಹೋ, ಮೇಡಮ್ ಅವ್ರಿಗೆ ಇನ್ನೂ ಏನೇನು ಬೈಕೆ ಇದೆಯೋ? ಈಗ ಸದ್ಯಕ್ಕೆ ನಮ್ಮ ಇಡೀ ಅರಸನ್ ಕೋಟೆನ ಆಟೋದಲ್ಲಿ ಸುತ್ತಾಡಬೇಕು. ಅರಸನ್ ಕೋಟೆನ ಆಟೋಲ್ಲಿ ಸುತ್ತಾಡ್ಬೇಕಾ? ಅಷ್ಟೇನಾ? ಸರಿ ಆಯ್ತು ಬಿಡು, ಆ ಬೈಕೇನೋ ತೀರ್ಸೋಣ. ಮೀಟ್ರ್ ಹಾಕಿ ನಮ್ಮ ಯಜಮಾನ್ರ ಹತ್ರ ಹೇಳಿ ನಾನು ದುಡ್ಡು ಕೊಡಿಸ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಹೋಗೋಣ.